ಹ್ಯಾಪಿ ಶಿವರಾತ್ರಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀನೊಂದ್ಸಲ ಹೇಳು ಮಗ್ನೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಲ್ಲ ಕೂಡ ಬರೆಯಲಿ ಹೇಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ದೇವರು ಕುಶಲ ಒಳ್ಳೇದು ಮಾಡಲಿ ನೋಡಿ. ಇವತ್ತು ಹಬ್ಬ ಇರೋದ್ರಿಂದ ಮನೇಲೂ ಕೂಡ ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗಲೂ ನಾನೇ ಪೂಜೆನ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ ನನಗೆ ಆವಾಗ ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೋಬೋದಿತ್ತು. ಬಟ್ ಇವಾಗ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಹಿಂಸೆ ಅನ್ನಿಸ್ತಿದೆ. ಹಾಗಾಗಿ ಅಮ್ಮ ಬಂದಿದ್ದಾರೆ, ಅಮ್ಮನೇ ಎಲ್ಲ ಮಾಡ್ತಿದ್ದಾರೆ. ಬೆಳಗ್ಗೆ ಬೇಗ ಎದ್ದು ಅಮ್ಮನೇ ಎಲ್ಲ ಕೆಲಸ ಮಾಡಿ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ನಾನು ಏನೂ ಕೆಲಸ ಮಾಡಿಲ್ಲ ಅಮ್ಮ ಇರೋದ್ರಿಂದ. ಪ್ರತಿಯೊಂದು ಹುಡುಗಿಗೂ ಅಷ್ಟೇ, ಅಮ್ಮ ಇದ್ದರೆ ಯಾವುದೇ ಕೆಲಸನೂ ಕೂಡ ಅವ್ರು ಮಾಡಲ್ಲ, ಅಮ್ಮನೇ ಮಾಡಿಕೊಡೋದು. ನಾನು ಅಷ್ಟೇ, ನಮ್ಮಮ್ಮ ಇದ್ದರೆ ಏನು ಕೆಲಸನೂ ಮಾಡೋಕ್ಕೆ ಹೋಗಲ್ಲ, ಚಿಕ್ಕದಾಗಿ ಹೆಲ್ಪ್ ಮಾಡ್ತೀನಿ ಅಷ್ಟೇ, ಅಮ್ಮನೇ ಎಲ್ಲ ಮಾಡ್ಕೋತಾರೆ. ಅದಕ್ಕೆ ಅಮ್ಮ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಊಟ ತಿನ್ನೋ ಬೇಗ ನೀನು. ಅಮ್ಮ ಮೊದಲು ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಡೋಣ, ಆಮೇಲೆ ನೈವೇದ್ಯಕ್ಕೆ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಮೊದಲು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ. ನಾವು ತುಂಬಾ ಸಿಂಪಲ್ಲಾಗಿ ಶಿವರಾತ್ರಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ನಾವು ಚಿಕ್ಕವರಿರುವಾಗೆಲ್ಲ ಶಿವರಾತ್ರಿ ಹಬ್ಬ ಅಂತ ಅಂದರೆ ಜಾಗರಣೆ ಮಾಡಬೇಕು ಅಂತ ಹೇಳಿ ಫುಲ್ಲು ಪ್ರಿಪೇರ್ ಆಗಿಬಿಡ್ತಾ ಇದ್ವಿ. ಒಂದು ಫೋಟೋ ಇಟ್ಕೊಂಡು ಎಲ್ಲರೂ ಮನೆಗೂ ಹೋಗಿ ಅಲ್ಲಿ ಎಲ್ಲರ ಹತ್ರನೂ ಅಕ್ಕಿ ಬೆಲ್ಲ ಎಲ್ಲನೂ ಕೂಡ ಈಸ್ಕೊಂಬಂದು ಅದೇ ಇಡೀ ರಾತ್ರಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಜಾಗರಣೆ ಮಾಡಿ ನೆಕ್ಸ್ಟ್ ಡೇ ಅದೇ ಅನ್ನ ಮತ್ತು ಬೆಲ್ಲದನ್ನ ಮಾಡಿ ಪ್ರಸಾದ ಅಂತ ಹೇಳಿ ಊಟ ತಿಂತಾಯಿದ್ವಿ. ಯಾರ ಮನೇಲಾದರೂ ಒಬ್ಬರು ಮನೆ ಅಡುಗೆ ಮಾಡಿಸ್ಕೊಂಡು. ಅದೆಲ್ಲ ತುಂಬ ನೆನಪಾಗುತ್ತೆ. ಬಟ್ ಇವಾಗ ಯಾವ ಮಕ್ಕಳು ಕೂಡ ಹಾಗೆ ಮಾಡಲ್ಲ, ಯಾರು ಕೂಡ ಹಾಗೆ ಮಾಡಲ್ಲ. ಎಲ್ಲರೂ ಕೂಡ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಮಕ್ಳಿಗೂ ಕೂಡ ಅದ್ಯಾವುದು ಇಂಟ್ರೆಸ್ಟೇ ಇಲ್ಲ. ಹಾಗಾಗಿ ನಮಗೆಲ್ಲ ವಿತೌಟ್ ಫೋನ್ ಇರೋದ್ರಿಂದ ಆವಾಗ ನಾವು ಆ ಥರ ಆ ಥರ ಸೆಲೆಬ್ರೇಷನ್ ಎಲ್ಲ ಮಾಡ್ತಿದ್ವಿ. ಇವಾಗಿನ ಮಕ್ಕಳು ಫೋನ್ಗೆ ಅಡಿಕ್ಟ್ ಆಗಿರೋದ್ರಿಂದ ಆ ಥರ ಸೆಲೆಬ್ರೇಷನ್ ಮಾಡೋ ಮೂಡು ಕೂಡ ಮಕ್ಕಳಿಗಿರಲ್ಲ. ನಮಗೂ ಕೂಡ ಜಾಗರಣೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಯಾರು ಕೂಡ ಮಾಡೋಕ್ಕೆ ಹೋಗಲ್ಲ ಇವಾಗ ಜಾಸ್ತಿ. ನಾವಂತೂ ಚಿಕ್ಕದ್ರಲ್ಲಿ ಜಾಗರಣೆ ಎಲ್ಲ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಹಾಗೆ ಇವತ್ತು ನಾವು ಎಲ್ಲರೂ ಮನೆ ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ತಂಬಿಟ್ಟು ಹಸಿ ಅಕ್ಕಿ ತಂಬಿಟ್ಟು ಮಾಡಿದ್ರೆ ನಾವು ರವೆ ಉಂಡೆನ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಯೂಶ್ವಲಾಗಿ ತಂಬಿಟ್ಟು ಅಷ್ಟು ಇಷ್ಟ ಆಗಲ್ಲ ಯಾರಿಗೂ ನಮ್ಮ ಮನೇಲಿ. ಹಾಗಾಗಿ ರವೆ ಉಂಡೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಾಡೋ ರವೆ ಉಂಡೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅಂದರೆ ನಾವು ಮಾಡೋದು ಸ್ವಲ್ಪ ದಿನ ಇಡೋಕ್ಕಾಗಲ್ಲ, ಬೇಗನೆ ಹಾಳಾಗಿಬಿಡುತ್ತೆ. ಆದರೆ ಅಮ್ಮ ಮಾಡೋ ರವೆ ಉಂಡೆ ಒಂದು 15 ಡೇಸ್ ತನಕ ಆರಾಮಾಗಿ ಇಟ್ಕೊಬೋದು, ಏನೂ ಹಾಳಾಗಲ್ಲ. 15 ಡೇಸ್ಗೂ ಜಾಸ್ತಿನೂ ಕೂಡ ಇಡ್ಬೋದು ವಿತೌಟ್ ಫ್ರಿಜ್ಜು. ಆರಾಮಾಗಿ ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆರಾಮಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು 15 ಡೇಸ್ ಆದಮೇಲೂ ಕೂಡ. ಹಾಗಂತ ತೀರಾ ಗಟ್ಟಿಯಾಗೂ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮೊದಲು ರವೆನ ಈ ರೀತಿಯಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಅದು ಸ್ವಲ್ಪ ರೆಡ್ ಕಲರ್ ಆಗೋದಕ್ಕೆ ಶುರುವಾಗಿರುತ್ತೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾವಿಲ್ಲಿ ಒಂದು ಕೊಬ್ಬರಿನ ಯೂಸ್ ಮಾಡಿದ್ದೀವಿ. ಕೊಬ್ಬರಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾವು ಒಂದು ಕೊಬ್ಬರಿ ಪೂರ್ತಿನ ಯೂಸ್ ಮಾಡಿದ್ದೀವಿ. ಹಾಗೆ 1 kg ರವೆನ ಯೂಸ್ ಮಾಡಿದ್ದೀವಿ. ಮೀಡಿಯಮ್ ಸೈಜ್ ರವೆನ ಯೂಸ್ ಮಾಡ್ಕೊಬೇಕು. ಹಾಗೆ ಈ ರವೆಗೆ ನಾವು 1 kg ರವೆಗೆ 3/4 kg ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀವಿ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಸಕ್ಕರೆ
ಎಷ್ಟು ಸಕ್ಕರೆ ಹಾಕಿದ್ರೂ ಕೂಡ ಸ್ವೀಟೇ ಆಗಲ್ಲ. ನಾವು ಆವಾಗ ಟೇಸ್ಟ್ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ದಪ್ಪ ಸಕ್ಕರೆ ಸಿಗುತ್ತೆ, ಅದು ಸ್ವಲ್ಪ ಹಾಕಿದ್ರೂ ಕೂಡ ಸಾಕಾಗುತ್ತೆ, ಟೇಸ್ಟು ಬಂದ್ಬಿಡುತ್ತೆ. ಬಟ್ ಕೆಲವೊಂದು ಸಲ ಸಕ್ಕರೆ ಇವಾಗ ಬರೋವಂಥ ಸಕ್ಕರೆಗಳು ಎಷ್ಟು ಹಾಕಿದ್ರೂ ಕೂಡ ಸ್ವೀಟೇ ಆಗಲ್ಲ. ಹಾಗಾಗಿ ರುಚಿ ನೋಡಿಕೊಂಡೇ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ 1 kg ರವೆಗೆ 3/4 kg ಆಗುವಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀವಿ. ಹಾಗೆ 1 ಕೊಬ್ಬರಿ ಪೂರ್ತಿನ ಯೂಸ್ ಮಾಡಿದ್ದೀವಿ. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದನ್ನು 15 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ನಾನು, 1/4 ಲೀಟ್ರಷ್ಟು ಹಾಲನ್ನು ಸ್ವಲ್ಪ ಅದರೊಳಗಡೆ ಸಕ್ಕರೆ ಹಾಕ್ಕೊಂಡು ಕಾಯಿಸಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಹಾಲನ್ನು ಹಾಕೋಬಾರ್ದು. ನಾವು ಮಾಡುವಾಗ ಜಾಸ್ತಿ ಹಾಲನ್ನು ಹಾಕ್ಕೊಳ್ಳೋದ್ರಿಂದ ರವೆ ಉಂಡೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಬಟ್ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಬೇಕು ಅಂತ ಹೇಳಿದಾಗ ಹಾಲನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋಬಾರ್ದು. 1/4 ಲೀಟ್ರಷ್ಟು ಹಾಲನ್ನು ಅಷ್ಟೇ ಹಾಕೋಬೇಕಾಗತ್ತೆ. 250 ml ಆಗುವಷ್ಟು ಹಾಲನ್ನು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೋಬಾರ್ದು. ಆವಾಗ ನೀವು ಇದನ್ನು ಆರಾಮಾಗಿ 15 ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ನೀವೇನಾದರೂ ಜಾಸ್ತಿ ಹಾಲು ಹಾಕಿದ್ದೀರಾ ಅಂತ ಹೇಳಿದ್ರೆ ಅದು 4 to 5 ಡೇಸ್ ಅಷ್ಟೇ ಫುಲ್ ಮೆತ್ತಗಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಆವಾಗ ನಮಗೆ ಇಟ್ಕೊಂಡು ತಿನ್ನೋದಕ್ಕೆ ಆಗಲ್ಲ. ಸೊ ಇವಾಗ ನನಗೆ ಸ್ವೀಟ್ ಕ್ರೇವಿಂಗ್ಸು ಜಾಸ್ತಿ ಇರೋದ್ರಿಂದ ಅಮ್ಮ ಇದನ್ನು ಮಾಡ್ತಾಯಿದ್ದಾರೆ, ಡೈಲಿ ಒಂದೊಂದು ತಿನ್ಕೋ ಅಂತ ಹೇಳಿ. ಸೊ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಹಾಲನ್ನು ಹಾಕಿದಾಗ ಬಿಸಿ ಹಾಲನ್ನು ಹಾಕ್ಕೋಬೇಕು. ಬಿಸಿ ಹಾಲನ್ನು ಹಾಕಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಸಕ್ಕರೆ ಎಲ್ಲ ಕರಗೋದಕ್ಕೆ ಶುರುವಾಗುತ್ತೆ ಬಿಸಿ ಹಾಲಿಗೆ. ಆವಾಗ ಅಂಟು ಬರುತ್ತೆ. ಅಂಟು ಬಂದಾಗ ನೀಟಾಗಿ ಉಂಡೆಗಳನ್ನೆಲ್ಲ ಕಟ್ಕೋಬೋದು. ಈ ರೀತಿಯಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೋಬೋದು. ಈ ರೀತಿಯಾಗಿ ನಾವು ಮೀಡಿಯಮ್ ಸೈಜಲ್ಲಿ ಚಿಕ್ಕದಾಗೆ ಉಂಡೆಗಳನ್ನ ಕಟ್ಕೊಂಡಿದ್ದೀವಿ. ಇದನ್ನು ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೋದು. ಯಾರಿಗಾದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ಸು ಜಾಸ್ತಿ ಇದೆ, ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುವಾಗ ನೀವು ಆರಾಮಾಗಿ ಇದನ್ನು ಮಾಡ್ಕೋಬೋದು. ರವೆ ಉಂಡೆನ 15 to 20 ಡೇಸ್ವರೆಗೆ ಆರಾಮಾಗಿ ಇಟ್ಕೋಬೋದು, ಖಂಡಿತವಾಗ್ಲೂ ಹಾಳಾಗಲ್ಲ. ನೀವು ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು ಕ್ಯಾಪನ್ನು ಹಾಕ್ಕೊಂಡು. ಆವಾಗ ನಾವು ಯಾವ ಹದದಲ್ಲಿ ಮಾಡಿರ್ತೀವಿ ರವೆ ಉಂಡೆ ಅದೇ ಹದದಲ್ಲಿರುತ್ತೆ. ಅಕಸ್ಮಾತ್ ಏನಾದರೂ ನೀವು ಇದನ್ನು ಗಾಳಿಗೆ ಬಿಟ್ಟರೆ ಅದು ಸ್ವಲ್ಪ ಜಾಸ್ತಿ ಗಟ್ಟಿ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಸ್ವಲ್ಪ ಕ್ಯಾಪ್ ಕ್ಲೋಸ್ ಆಗಿರೋಂತಹ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಕೊಂಡ್ರೆ ಒಳ್ಳೆಯದು. ನಾವಿಲ್ಲಿ ಇದನ್ನು ಎಲ್ಲನೂ ಕೂಡ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀವಿ. ಬಿಸಿ ಇರುವಾಗಲೇ ನೀವು ಉಂಡೆಗಳನ್ನ ಕಟ್ಕೊಂಬಿಡಿ. ನೀವು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಅಕಸ್ಮಾತ್ ಏನಾದರೂ ನಂತರ ನೀವು ಕಟ್ಕೊಳ್ಳೋದಕ್ಕೆ ಹೋದರೆ ಆ ರವೆ ಉಂಡೆನ ನೀಟಾಗಿ ಕಟ್ಟೋದಕ್ಕಾಗಲ್ಲ, ಅದು ಓಪನ್ ಆಗಿಬಿಡುತ್ತೆ. ಪ್ರೆಸ್ ಮಾಡಿ ಕಟ್ಟಿದ್ರೂ ಕೂಡ ಕಟ್ಟೋದಕ್ಕಾಗಲ್ಲ. ಅದು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಅದನ್ನು ಈ ರೀತಿಯಾಗಿ ಟೈಟಾಗಿ ಪ್ರೆಸ್ ಮಾಡಿ ನೀವು ಕಟ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಅಮ್ಮ ಪದೇ ರುಚಿ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ಸಕ್ಕರೆ ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು. ನಾವು ಎಷ್ಟು ಹಾಕಿದ್ರೂ ಕೂಡ ಸ್ವೀಟು ಕಡಿಮೆ ಅಂತಲೇ ಅನ್ನಿಸ್ತಾ ಇತ್ತು. ಹಾಗಾಗಿ ಟೇಸ್ಟನ್ನು ನೋಡಿಕೊಂಡೆ ನಾವಿಲ್ಲಿ ಮಾಡಿದ್ವಿ. ಕೆಲವು ಸಲ ಟೇಸ್ಟ್ ನೋಡ್ದೇ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ರವೆ ಉಂಡೆ ಆರಿದ ಮೇಲೆ ಇನ್ನೂ ಟೇಸ್ಟೇ ಇಲ್ಲ ಅಂತ ಹೇಳಿದ್ರೆ ಬರೀ ರವೆ ತಿಂದಿರೋ ಥರನೇ ಫೀಲ್ ಆಗುತ್ತೆ. ಹಾಗಾಗಿ ನಾವು ಟೇಸ್ಟನ್ನೇ ನೋಡಿಕೊಂಡು ಹಾಕ್ಕೊಂಡಿದ್ದೀವಿ. ಮತ್ತೆ ಹೇಳ್ತಾ ಇದ್ದೀನಿ, ಹಾಲನ್ನು ಜಾಸ್ತಿ ಹಾಕೋಬಾರ್ದು. ನಾನು 1 kg ರವೆಗೆ ಇಲ್ಲಿ 250 ml ಆಗುವಷ್ಟು ಹಾಲನ್ನು ಮಾತ್ರ ಹಾಕ್ಕೊಂಡಿದ್ದೀವಿ. ಹಾಗೆ ಉಂಡೆಗಳನ್ನೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರು ಕೇಳಿದರು ನನಗೆ, ಯಾಕೆ ನೀವು ವಾಯ್ಸ್ ಓವರ್ ಕೊಡ್ತೀರಾ, ಡೈರೆಕ್ಟಾಗಿ ಮಾತಾಡಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮನೆ ಹತ್ರ ಹೋಟೆಲ್ ಇದೆ, ಹೋಟೆಲ್ ಸೌಂಡು ಜಾಸ್ತಿ ಬರುತ್ತೆ. ನಾನು ಡೈರೆಕ್ಟಾಗಿ ಮಾತಾಡುವಾಗ ನಮ್ಮ ಸೌಂಡಿಗಿಂತ ಹೋಟೆಲ್ ಸೌಂಡೇ ಜಾಸ್ತಿ ಇರುತ್ತೆ, ತುಂಬಾ ಕಿರಿಕಿರಿ ಆಗುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಮಾತಾಡೋದಕ್ಕೆ ಹೋಗಲ್ಲ. ವಿಡಿಯೋ ಎಲ್ಲ ಆದಮೇಲೆ ನಾನು ಈ ರೀತಿ ವಾಯ್ಸ್ ಓವರ್ನ ಕೊಟ್ಕೊಳ್ತೀನಿ. ಅದು ಮತ್ತು ಇನ್ನೊಂದು, ಇವಾಗ ನಾನು ವಾಯ್ಸ್ ಓವರ್ ಕೊಡುವಾಗ ನನ್ನ ಗಂಟಲು ಸ್ವಲ್ಪ ಹಾಳಾಗಿದೆ. ಹಾಗಾಗಿ ಸ್ವಲ್ಪ ವಾಯ್ಸ್ ನಿಮಗೆ ಕಿರಿಕಿರಿ ಅನ್ನಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ರವೆ ಉಂಡೆ ಎಲ್ಲ ರೆಡಿ ಆಯಿತು. ಇವಾಗ ನೋಡಿ ಎಲ್ಲನೂ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಪೂಜೆಗೂ ಸ್ವಲ್ಪ ಎತ್ತಿಟ್ಬಿಟ್ಟು ನಾನು ಕೂಡ ಟೇಸ್ಟನ್ನು ನೋಡಿದೆ, ತುಂಬಾ ಚೆನ್ನಾಗಿತ್ತು.
ಗಟ್ಟಿ ಏನು ಆಗಿರಲಿಲ್ಲ, ಸಾಫ್ಟಾಗೇ ಇತ್ತು. ಅಂದರೆ ನಾವು ಮಾಡೋದಕ್ಕಿಂತ ಲೈಟಾಗಿ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಬಟ್ ನಾವು ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕ್ತೀವಿ, ಅಮ್ಮ ಹಾಲನ್ನು ಕಡಿಮೆ ಹಾಕುತ್ತೆ. ಹಾಲನ್ನು ಕಡಿಮೆ ಹಾಕಿದಾಗ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಹೇಳಿ ಹಾಗೆ ಪೂಜೆ ಎಲ್ಲ ಮಾಡಿಕೊಂಡ್ವಿ. ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಸಂಜೆ. ನಾವಿರೋ ಕಡೆ 2-3 ಶಿವನ ದೇವಸ್ಥಾನ ಇದೆ. ನಾವಿಲ್ಲಿ ಅವಿಮುಕ್ತೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಎಲ್ಲರೂ ಕೂಡ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ನೀವು ನೋಡ್ತಾ ಇರ್ಬೋದು. ಪ್ರತಿ ಹಬ್ಬಗಳಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಡೆಕೋರೇಷನ್ನು, ಫ್ಲವರ್ ಡೆಕೋರೇಷನ್ ಇರ್ಬೋದು ಎಲ್ಲನೂ ಮಾಡ್ತಾರೆ ಇಲ್ಲಿ. ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಲ್ಲರೂ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಡೆಕೋರೇಷನ್ನು ಕೂಡ ಅಷ್ಟೇ ಚೆನ್ನಾಗಿತ್ತು. ನನಗಂತೂ ಆ ಲೈಟಿಂಗ್ಸ್ ನೋಡಿನೇ ಖುಷಿ ಆಗ್ತಾಯಿತ್ತು. ಮತ್ತು ಮಂಜು ಅಣ್ಣ, ನಾನು, ಹರಿ ಎಲ್ಲರೂ ಕೂಡ ಹೊರಟಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ. ಅಮ್ಮನೂ ಕೂಡ ಬಂದಿದ್ದರು ಮತ್ತು ನನ್ನ ಫ್ರೆಂಡ್ಸು ಕೂಡ ಬಂದಿದ್ದರು. ಮಂಜು ಅಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ನನ್ನ ವೀಡಿಯೋ ಮಾಡ್ತೀಯಾ ಅಂತೇಳಿ. ಅವ್ರು ಸ್ವಲ್ಪ ಶೈ ಜಾಸ್ತಿ, ಹಾಗಾಗಿ ವೀಡಿಯೋ ಮಾಡೋದು ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಮುಜುಗರ ಪಟ್ಕೊತಾರೆ. ಆದರೂ ಬಿಡಲ್ಲ, ನಾನು ಅವ್ರನ್ನ ರೇಗಿಸ್ಕೊಂಡು ಅವ್ರ ಜೊತೆನೇ ಜಾಸ್ತಿ ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ಹೊರಟ್ವಿ. ಎಷ್ಟು ರಶ್ ಇದೆ ಅಂದರೆ ಬರೋದೇನೋ ಬಂದುಬಿಟ್ವಿ ದೇವಸ್ಥಾನಕ್ಕೆ, ಆದರೆ ಒಳಗಡೆ ಹೋಗೋದು ಹೆಂಗಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ನಾನಿರೋ ಕಂಡೀಷನಲ್ಲಿ ಸಪ್ರೇಟಾಗಿ ಆ ಕಡೆ ಹೋಗಿ ಕೇಳಿದರೆ ಖಂಡಿತವಾಗ್ಲೂ ಬಿಡ್ತಿದ್ರು. ಬಟ್ ನಾನು ಮರೆತ್ಕೊಂಡು ಕ್ಯೂನಲ್ಲೇ ನಿಂತ್ಕೊಬಿಟ್ವಿ. ಕ್ಯೂನಲ್ಲಿ ನಿಂತ್ಕೊಂಡಾಗ ನೋಡಿದ್ವಿ, ನನಗೆ 1 ಸೆಕೆಂಡ್ ಶಾಕ್ ಆಗೋಯ್ತು ಆ ಕ್ಯೂ ನೋಡಿ. ಬಟ್ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಆದರೆ ಇವರು 3 ಜನ ಸೇರಿ ನನ್ನನ್ನು ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋದರು ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಲ್ಲ. 3 ಜನ ಚೈನ್ ಸರ್ಕಲ್ ಥರ ಮಾಡಿಕೊಂಡು ಅದ್ರ ಮಧ್ಯೆ ನನ್ನನ್ನು ನಿಲ್ಲಿಸ್ಕೊಂಡು ಬನ್ನಿ ಅಂತ ಹೇಳಿ ಗರ್ಭಗುಡಿಯಿಂದ ಹೊರಗೆ ಬರೋ ತನಕನೂ ನನ್ನನ್ನು ಅಷ್ಟೇ ಪ್ರೊಟೆಕ್ಟ್ ಮಾಡಿಕೊಂಡು ಕರ್ಕೊಂಡು ಬಂದರು. ನನಗಂತೂ ಸಾಕ್ಷಾತ್ ಶಿವನೇ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ದಾರೇನೋ ಅನ್ನೋ ಥರ ಫೀಲ್ ಆಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ. ಏನು ಮಾಡೋಕ್ಕಾಗಲ್ಲ, ಸಮಾಜದಲ್ಲಿ ಅವರನ್ನು ಸ್ವಲ್ಪ ಕೀಳಾಗಿ ನೋಡ್ತಾರೆ. ಗಂಡು, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅದೆಲ್ಲ ಸಾಮಾನ್ಯ. ಯಾರನ್ನು ಕೂಡ ನಾವೀಗ ಆಗಬೇಕು ಅಂತ ಕೇಳ್ಕೊಂಡು ಬಂದಿರಲ್ಲ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಜೀವನ ಅವ್ರವ್ರ ಪರಿಸ್ಥಿತಿ ಹಾಗೆ ಮಾಡಿಸ್ಬಿಟ್ಟಿರುತ್ತೆ, ಅವ್ರನ್ನ ಆ ರೀತಿ ಮಾಡಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಖಂಡಿತವಾಗ್ಲೂ ನೀವು ಅವ್ರ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಅವರು ಕೂಡ ನಿಮ್ಮ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ದಯವಿಟ್ಟು ಯಾರು ಇವ್ರನ್ನ ರೇಗಿಸೋದಿರಲಿ ಇಲ್ಲ ಆಡ್ಕೊಳ್ಳೋದಿರಲಿ ಮಾಡಬೇಡಿ. ನಾವೆಷ್ಟು ಚೆನ್ನಾಗಿ ಅವ್ರ ಜೊತೆ ಮಾತಾಡಿಕೊಂಡು ಚೆನ್ನಾಗಿರ್ತೀವೋ ಅವರು ಕೂಡ ಅಷ್ಟೇ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಇವ್ರು 3 ಜನ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ನನ್ನ ಜೊತೆ ಖುಷಿಯಾಗಿ ಬಂದರು ಅಂದರೆ ನನಗಂತೂ ತುಂಬಾ ಖುಷಿಯಾಯಿತು. ಬಂದು ಮತ್ತೆ ಅಲ್ಲಿಂದ ಬಂದಮೇಲೆ ನನಗೆ ದೃಷ್ಟಿ ತೆಗೆದು ನಿನಗೆ ಹೆಣ್ಮಗುನೇ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಸಾಕ್ಷಾತ್ ಶಿವನೇ ನನ್ನನ್ನು ಕರ್ಕೊಂಡು ಬಂದು ದರ್ಶನ ಮಾಡಿಸಿ ನನಗೆ ಆಶೀರ್ವಾದ ಮಾಡಿದ್ರೇನೋ ಅನ್ನೋಷ್ಟು ಫೀಲ್ ಆಯಿತು ನನಗೆ. ದಯವಿಟ್ಟು ಯಾರೂ ಕೂಡ ಅವರನ್ನು ಕೀಳಾಗಿ ನೋಡೋದಕ್ಕೆ ಹೋಗಬೇಡಿ. ಆದಷ್ಟು ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ, ಅಂದರೆ ಒಳ್ಳೆಯದಾಗಿ. ಅವ್ರಿಗೂ ಕೂಡ ತುಂಬ ಒಳ್ಳೆ ಮನಸ್ಸಿರುತ್ತೆ. ನಾವು ಚೆನ್ನಾಗಿ ಮಾತಾಡ್ಸಿದ್ರೆ ಖಂಡಿತವಾಗ್ಲೂ ಅವರು ಕೂಡ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ನನಗೂ ಕೂಡ ಇವತ್ತು ತುಂಬಾ ಖುಷಿ ಆಯಿತು ಅವ್ರು ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದಿದ್ದು ನೋಡಿ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಸರಿ ಆಯಿತು ಮನೆಗೆ ಹೋಗು ಜೋಪಾನವಾಗಿ ಅಂತ ಹೇಳಿ ಕಳಿಸಿದ್ರು. ಮತ್ತು ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಅವರು ನನ್ನನ್ನು ನೋಡಿ ಸಪ್ರೇಟಾಗಿ ಕರೆದು ಮತ್ತು ನಮ್ಮನ್ನ ಕ್ಯೂವಲ್ಲಿ ಹೋಗೋದು ಬೇಡ ನೀವು ಅಂತ ಹೇಳಿ ದೇವಸ್ಥಾನದ ಹಿಂದೆಯಿಂದ ಕಳಿಸಿದ್ರು. ಮತ್ತು ಪ್ರಸಾದ ಕೂಡ ಕೊಡಿಸಿದ್ರು ಅವರೇ. ಮತ್ತು ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಪಲಾವ್ ಮತ್ತು ಕೇಸರಿ ಬಾತು, ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದರು ಪ್ರಸಾದದಲ್ಲಿ. ಪ್ರಸಾದ ಎಲ್ಲ ತಿಂದ್ಕೊಂಡು ಪ್ರತಿ ವರ್ಷವೂ ಕೂಡ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ನ ನಡೆಸ್ತಾರೆ. ಭರತನಾಟ್ಯ ಇರ್ಬೋದು, ಈ ರೀತಿ ಒಂದು ಕಲ್ಚರಲ್ ಪ್ರೋಗ್ರಾಮ್ನ ಮಾಡಿಸ್ತಾರೆ ತುಂಬಾ ಚೆನ್ನಾಗಿ. ಯಾವಾಗಲೂ ಮಾಡಿಸ್ತಾರೆ. ಇಲ್ಲಿ ಯಾವುದೇ ಒಂದು ಹಬ್ಬ ಪೂಜೆ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿಸ್ತಾರೆ. ಭರತನಾಟ್ಯ ಅಂತೂ ಖಂಡಿತವಾಗ್ಲೂ ಮಾಡಿಸ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಈ ರೀತಿ ಚಿಕ್ಕ
ಸ್ಟೋರ್ಸ್ ಇತ್ತು. ನಾವೇನೂ ತೊಗೊಳ್ಲಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಈ ಸಲ ಏನೋ ಸ್ಪೆಷಲ್ಲಾಗಿ ಆತ್ಮಲಿಂಗ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಂದು ಕಡೆ ಸೆಟ್ಟನ್ನು ಹಾಕ್ಕೊಂಡಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಇವತ್ತು ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ನಾನು ಹೋಗಿದ್ದ ಕಡೆ ಎಲ್ಲ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಮತ್ತು ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಹೌದು, ಪ್ರೆಗ್ನೆಂಟ್ ಇರುವಾಗ ಎಲ್ಲರೂ ಕೂಡ ಹಾಗೇ ಟ್ರೀಟ್ ಮಾಡ್ತಾರೆ. ಕೆಲವೊಂದು ಸಲ ಕೆಲವೊಬ್ಬರು ನಮ್ಮ ಜೊತೆ ಮಾತಾಡೋ ಅಂಥ ರೀತಿ, ಅವ್ರು ನಮ್ಮ ಜೊತೆ ನಡ್ಕೊಳ್ಳೋ ಅಂತಹ ರೀತಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನನ್ನ ಲೈಫಲ್ಲಿ ಎಲ್ಲರೂ ಕೂಡ ನನಗೆ ಸಿಕ್ತವ್ರೆಲ್ಲರೂ ಕೂಡ ನನಗೆ ಅಷ್ಟೇ ಖುಷಿಯಾಗೋ ಥರನೇ ಬಿಹೇವ್ ಮಾಡಿದ್ರು. ಆ್ಯಂಡ್ ಅಷ್ಟೇ ಸಪೋರ್ಟಿವ್ ಆಗಿ ಮಾತಾಡಿಕೊಂಡು ಪಾಸಿಟಿವ್ ಆಗಿ ಮಾತಾಡಿ ನನ್ನ ಜೊತೆ ಎಲ್ಲರೂ ಕೂಡ ಪಾಸಿಟಿವ್ ಆಗೇ ಮಾತಾಡಿ ನನಗೆ ಒಂದು ಧೈರ್ಯನ ಹೇಳಿದ್ರು ಅಂತ ಹೇಳ್ಬೋದು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇವತ್ತಿನ ಶಿವರಾತ್ರಿನ ನಾನು ಯಾವತ್ತೂ ಮರೆಯಲ್ಲ. ಸೊ ಹಂಗೆ ನೋಡಿದ್ರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದೇ ಒಂದು ಲಿಂಗನ ಇಟ್ಟಿದ್ರು. ಅದು ಮಿರರ್ ಒಳಗಡೆಯಿಂದ 1000 ಲಿಂಗ ಇರೋ ಥರ ನಮಗೆ ಕಾಣಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು. ನಂಗೆ ತುಂಬಾ ಇಷ್ಟ ಆಯ್ತು ಇದನ್ನು ಕೂಡ. ಎಲ್ಲಿ ನೋಡ್ತಾ ಇದ್ರೂ ಕೂಡ ಒಂದೇ ಒಂದು ಶಿವಲಿಂಗನ ಇಟ್ಟುಬಿಟ್ಟು ಸುತ್ತ ಮಿರರ್ ಇಟ್ಟಿದ್ರು. ಈ ಕಾನ್ಸೆಪ್ಟ್ ನಾನು ಯಾವತ್ತೂ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೊಂದೇ ಇಟ್ಟಿದ್ದಿದ್ದು ಅವರು ಒರಿಜಿನಲ್ ಪೀಸ್ ಇದು. ಈ ಪೀಸ್ ಇದರಿಂದ ನೋಡ್ತಾ ಇರ್ಬೋದು ನೀವು, ಸುತ್ತ ಇರೋವಂತಹ ನೀವು ಎಷ್ಟು ದೂರ ನೋಡಿದ್ರೂ ಕೂಡ ಅಷ್ಟು ದೂರನೂ ಲಿಂಗ ಇರೋ ಥರನೇ ನಮಗೆ ಕಾಣಿಸ್ತಾ ಇತ್ತು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.